ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಉನ್ನತ ಶಿಕ್ಷಣ ಸಿಗಲಿ. ಶಾಸಕ ಶರತ್ ಬಚ್ಚೇಗೌಡ. ಹೊಸಕೋಟೆ ಪದವಿ ಪೂರ್ವ ಕಾಲೇಜು ಹಾಗೂ ಸೂಲಿಬೆಲೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ 6 ಕೊಠಡಿಗಳ ನಿರ್ಮಾಣ ಕಾಮಗಾರಿಗೆ ಶಾಸಕ ಶರತ್ ಬಚ್ಚೇಗೌಡ ಭೂಮಿ ಪೂಜೆ ನೆರವೇರಿಸಿದರು. ಸೂಲಿಬೆಲೆ ಪದವಿ ಕಾಲೇಜಿನಲ್ಲಿ ಉನ್ನತ ಶಿಕ್ಷಣ ಇಲಾಖೆಯಿಂದ ಸುಮಾರು 2,50,00,000 ವೆಚ್ಚದಲ್ಲಿ 6 ಕೊಠಡಿಗಳ ನಿರ್ಮಾಣ ಹಾಗೂ ಕಾಲೇಜಿನ ನವೀಕರಣ ಕೆಲಸ ಮಾಡಲಾಗುತ್ತದೆ ಹಾಗೂ ಗುಣಮಟ್ಟದ ಕಾಮಗಾರಿ ಮಾಡಲಾಗುತ್ತಿದೆ ಎಂದರು. ಕಾಲೇಜಿನಲ್ಲಿ ಹೊಸದಾಗಿ ಬಿಸಿಎ ಕೋರ್ಸ್ಗಳನ್ನು ಪ್ರಾರಂಭಿಸಲಾಗುತ್ತಿದ್ದು, ಇದಕ್ಕೆ ಸೂಕ್ತವಾದ 6 ಕೊಠಡಿಗಳ ಜೊತೆಗೆ ಶೌಚಾಲಯ ನಿರ್ಮಾಣ ಕಾರ್ಯವಾಗಲಿದೆ. ಕಾಲೇಜಿನ ಸಭಾಂಗಣ ಅಭಿವೃದ್ಧಿ ಮತ್ತು ಕಾಲೇಜು ಮುಂಭಾಗದಲ್ಲಿ ಇವತ್ತಿನ ಕಾಲಘಟ್ಟಕ್ಕೆ ತಕ್ಕಂತೆ ಅಭಿವೃದ್ಧಿಪಡಿಸಲಾಗುವುದು ಎಂದು ಹೇಳಿದರು. ನಮ್ಮ ಏನಿದು ಪದವಿ ಕಾಲೇಜ್ ಏನಿದೆ, ನಮ್ಮ ಡಿಗ್ರಿ ಕಾಲೇಜ್ ಇರ್ತಕ್ಕಂಥದ್ದು, ಇಲ್ಲಿ ಸುಮಾರು 2.5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಉನ್ನತ ಶಿಕ್ಷಣ ಇಲಾಖೆಯ ವತಿಯಿಂದ ಸುಮಾರು ಒಂದು 6 ಕೊಠಡಿಗಳ ವ್ಯವಸ್ಥೆ. ಇಲ್ಲಿ ಹೊಸದಾಗಿ ಏನು BCA ಕೋರ್ಸ್ ಎಲ್ಲ ಪ್ರಾರಂಭ ಮಾಡ್ತಾ ಇದ್ದಾರೆ, ಆ ಪ್ರಾರಂಭ ಮಾಡ್ತಂಥ ಎಲ್ಲ ಕೋರ್ಸ್ಗಳಿಗೂ ಕೂಡ ಬೇಕಾದಂಥ ಸೂಕ್ತವಾದಂಥ ಕೊಠಡಿಗಳ ವ್ಯವಸ್ಥೆ, 6 ಕೊಠಡಿಗಳು ಮತ್ತು ಜೊತೆಗೆ ಶೌಚಾಲಯಗಳ ವ್ಯವಸ್ಥೆ, ಮತ್ತು ಇಲ್ಲಿ ಏನು ಸಭಾಂಗಣ ಇದೆ, ಸಭಾಂಗಣಕ್ಕೆ ಪೂರ್ತಿ ಪೇವರ್ಗಳು ಹಾಕಿ ಜನಕ್ಕೆ ಕೂತ್ಕೊಂಡು ಇದನ್ನೊಂದು ಆಡಿಟೋರಿಯಂ ಥರ ಮಾಡೋದಕ್ಕೋಸ್ಕರ ಏನೆಲ್ಲ ವ್ಯವಸ್ಥೆಗಳು ಮಾಡಬೇಕು ಅದನ್ನ ಮಾಡಿ, ಮತ್ತು ಬಿಲ್ಡಿಂಗ್ ಎದುರುಗಡೆಗೇನಿದೆ ಅದಕ್ಕೊಂದು ಫೇಸ್ ಲಿಫ್ಟು ಮತ್ತು ಟ್ರೀಟ್ಮೆಂಟ್ ಮಾಡಿ ಎಲಿವೇಷನ್ನ ನಾವು ಏನು ಹೊಸದಾಗಿ ಇವತ್ತನ್ನ ಒಂದು ಕಾಲಘಟ್ಟಕ್ಕೆ ತಕ್ಕಂಥ ಒಂದು ಎಲಿವೇಷನ್ ಏನು ಮಾಡಬೇಕು ಆ ಎಲಿವೇಷನ್ ಮಾಡಿ ಇವತ್ತು ನಾವು ಈ ಒಂದು ಕಾಲೇಜಿನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ನೋಡಿದಂಗೆ ಸಾಕಷ್ಟು ನಮ್ಮ ಗಮನನ ತಗೊಂಡು ಗೋಪಾಲಣ್ಣವರು ಮತ್ತು ನಮ್ಮ ಇಲ್ಲಿ ಡಿಗ್ರಿಯಲ್ಲಿರ್ತಕ್ಕಂಥ ನಮ್ಮ ಪ್ರಾಂಶುಪಾಲರುಗಳಿರ್ತಕ್ಕಂಥ ಎಲ್ಲ ಶಿಕ್ಷಕರು, ಪ್ರಾಧ್ಯಾಪಕರೆಲ್ಲರೂ ಕೂಡ ಸಾಕಷ್ಟು ಶ್ರಮ ಹಾಕಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆನ ಯಾವ ರೀತಿಯಲ್ಲಿ ನಾವು ಜಾಸ್ತಿ ಮಾಡ್ಬೋದು, ವಿದ್ಯಾಭ್ಯಾಸದ ಶಿಕ್ಷಣದ ಗುಣಮಟ್ಟನ ಯಾವ ರೀತಿಯಲ್ಲಿ ನಾವು ಇನ್ನೂ ಉತ್ತಮವಾಗಿ ಮಾಡ್ಬೋದು ಅನ್ನೋಕ್ಕೆ ಸಾಕಷ್ಟು ಶ್ರಮಾನ ಆಗ್ತಾಯಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಏನು ನಾವು ನಮ್ಮ ಹೊಸಕೋಟೆ ನಗರದಲ್ಲಿ ಸುಮಾರು ಒಂದು 7.5 ಕೋಟಿ ರೂಪಾಯಿಯಲ್ಲಿ ಅಲ್ಲಿರ್ತಕ್ಕಂಥ ಡಿಗ್ರಿ ಕಾಲೇಜಿನ ಅಭಿವೃದ್ಧಿನ ಏನು ಮಾಡ್ತಾ ಇದ್ದೀವಿ, ಅದೇ ಮಾದರಿಯಲ್ಲಿ ಇಲ್ಲಿ ಸೂಲಿಬೆಲೆಯಲ್ಲಿ ಕೂಡ ಸುಮಾರು ಒಂದು 2.5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಒಂದು ಡಿಗ್ರಿ ಕಾಲೇಜಿನ ಅಭಿವೃದ್ಧಿ ಕಾಮಗಾರಿನೂ ನಾವು ಕೈಗೆ ತೊಗೊಂಡಿದ್ದೀವಿ. ಆದಷ್ಟು ಶೀಘ್ರವಾಗಿ, ಅಂದರೆ ಈ ಒಂದು 3-4 ತಿಂಗಳೊಳಗಡೆ ಈ ಎಲ್ಲ ಕಟ್ಟಡಗಳನ್ನ ಮಾಡಿಕೊಟ್ಟು ಒಂದೊಳ್ಳೆಯ ಸುಸರ್ಜಿತವಾದಂಥ ವಿದ್ಯಾಭ್ಯಾಸಕ್ಕೆ ಅನುಗುಣವಾದಂಥ ವ್ಯವಸ್ಥೆನ ಇಲ್ಲಿ ಮಾಡಿಕೊಡೋದಕ್ಕೋಸ್ಕರ ಮತ್ತು ಪ್ರತ್ಯೇಕವಾಗಿ ಒಂದು ಕಾಂಪೌಂಡ್ ಹಾಕಿ ಏನು ಮಕ್ಕಳಿಲ್ಲಿರ್ತಕ್ಕಂಥವ್ರು ಸೇಫ್ಟಿಯಾಗಿ ಇಲ್ಲೇ ಇರೋಂಗೆ ಏನು ಮಾಡಬೇಕು ಕಾಂಪೌಂಡ್ನ ವ್ಯವಸ್ಥೆ ಕೂಡ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಹೊಸಕೋಟೆ PU ಕಾಲೇಜ್ಗೆ ಹೊಸಕೋಟೆಯಲ್ಲಿರ್ತಕ್ಕಂಥ PU ಕಾಲೇಜು ಏನು ಸುಮಾರು 1972ನೇ ಇಸ್ವಿಯಲ್ಲಿ ಪ್ರಾರಂಭ ಆದಂಥ PU ಕಾಲೇಜು 50 ವರ್ಷಕ್ಕೂ ಜಾಸ್ತಿ ಇತಿಹಾಸ ಇರತಕ್ಕಂಥ ಕಾಲೇಜ್ಗೆ ಇವತ್ತು ಸಾಕಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು. ಕೊಠಡಿಗಳು ಶಿಥಿಲ ಆಗಿ ಮೇಲೆ ನೀರು ಸೋರ್ತಾ ಇರ್ತಕ್ಕಂಥದ್ದೆಲ್ಲ ನಾವು ನೋಡಿದ್ವಿ. ಮಕ್ಕಳಿಗೆ ಅಲ್ಲಿ ಸಭಾಂಗಣದ ವ್ಯವಸ್ಥೆ ಕೂಡ ಇರಲಿಲ್ಲ. ಶೌಚಾಲಯಗಳು, ಒಳಗಡೆ ಲ್ಯಾಂಡ್ಸ್ಕೇಪಿಂಗ್ ಇವೆಲ್ಲವನ್ನು ಕೂಡ ಸುಮಧುರ ಸಂಸ್ಥೆಯ ವತಿಯಿಂದ ಸುಮಾರು 90 ಲಕ್ಷ ಅಲ್ಲ, ಇನ್ನೂ ಜಾಸ್ತಿ ಅವ್ರು ಹೇಳಿರ್ತಕ್ಕಂಥದ್ದು, ಅವ್ರು ನಮಗೆ ಮಾತು ಕೊಟ್ಟಿರ್ತಕ್ಕಂಥದ್ದು 90 ಲಕ್ಷ ಆಗಲಿ, ಕೋಟಿ ಆಗಲಿ, 1.5 ಕೋಟಿ ಆಗಲಿ, ಕಾಲೇಜಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನ ನಾವು ಮಾಡಿಕೊಟ್ಟು ನಿಮಗೆ ಹಸ್ತಾಂತರ ಮಾಡ್ಕೊಳ್ತೀವಿ ಅಂತ ಒಂದು ಆಶ್ವಾಸನೆಯನ್ನು ಅವ್ರು ಕೊಟ್ಟಿದ್ದಾರೆ. ಅದರಿಂದ PU ಕಾಲೇಜಲ್ಲಿ ಕೂಡ ಇವತ್ತು ನಾವು ಏನೇನೆಲ್ಲ ಮಕ್ಕಳಿಗೆ ಸೌಲಭ್ಯಗಳನ್ನ ಕೊಡಬೇಕು, ಅಲ್ಲಿ ಸುಮಾರು ವಿದ್ಯಾರ್ಥಿಗಳ ಸಂಖ್ಯೆ 400 ಮಕ್ಕಳಲ್ಲಿ ವಿದ್ಯಾರ್ಥಿಗಳಾಗಿ ಅಲ್ಲಿ ಅವರು ಶಿಕ್ಷಣನ ಪಡ್ಕೋತಾ ಇದ್ದಾರೆ. ಅಲ್ಲಿ ಕೂಡ ಮಕ್ಕಳ ಒಂದು ಸಂಖ್ಯೆ, ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಮಾಡೋಕ್ಕೋಸ್ಕರ ಬರೀ ಕೊಠಡಿಗಳೆಲ್ಲ ಅಲ್ಲಿ ಬೇಕಾದಂಥ ಶಿಕ್ಷಣಕ್ಕೆ ಅನುಕೂಲ ಆಗೋಂಥ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಡ್ತೀವಿ ಅಂತ ಒಂದು ಮಾತು ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ತಾಲೂಕಾದ್ಯಂತ ನಾವು ಇವತ್ತು ಡಿಗ್ರಿ ಕಾಲೇಜ್ ಆಗಿರ್ಬೋದು, ಪಂಚಾಯತಿಗೆ ಒಂದು ಮಾದರಿ ಶಾಲೆ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಡಿಗ್ರಿ ಕಾಲೇಜ್ ಆಗಿರ್ಬೋದು, ನಮ್ಮಲ್ಲಿ ಗುಡ್ಡದ ಮೇಲಿರ್ತಕ್ಕಂಥ ಪದವಿ ಪೂರ್ವ PU ಕಾಲೇಜ್ ಆಗಿರ್ಬೋದು, ಎಲ್ಲ ಕಡೆಗಳಲ್ಲಿ ಕೂಡ ಶಿಕ್ಷಣಕ್ಕೆ ವಿಶೇಷವಾದಂಥ ಒತ್ತನ್ನ ಗಮನನ ಕೊಟ್ಟು ಅಭಿವೃದ್ಧಿ ಮಾಡಿಕೊಡ್ತಾ ನಮ್ಮ ತಾಲೂಕಾದ್ಯಂತ ಬರ್ತಾ ಇದ್ದೀವಿ. ಅದರಿಂದ ಈ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಇನ್ನು ಕಾರ್ಯಕ್ರಮದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ BN ಗೋಪಾಲಗೌಡ, ಯುವ ಮುಖಂಡ BG ನಾರಾಯಣಗೌಡ, ಹಾಪ್ಕಾಮ್ಸ್ ನಿರ್ದೇಶಕ MB ವೆಂಕಟೇಶಪ್ಪ, ಪ್ರಿನ್ಸಿಪಲ್ ಮೋಹನ್ ಕುಮಾರ್, ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರು, ಅಧ್ಯಾಪಕರು ಪಾಲ್ಗೊಂಡಿದ್ದರು.